ಆಕ್ಷನ್ ನೋಡಿ ಬಹಳ ಖುಷಿ ಇದೆ. ರಾಕಿಂಗ್ ಸ್ಟಾರ್ ಯಶ್ ಹ್ಯಾಪಿ ರೆಸ್ಪಾನ್ಸ್ ನೋಡಿ ಬಹಳ ಖುಷಿ ಇದೆ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ಸ್. ಅಂದರೆ ಇಂಥ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಜೊತೆ ಎಲ್ಲರಿಗೂ ಶ್ರೀರಾಜ್ ಅವ್ರಿಗೂ ಕಂಗ್ರ್ಯಾಚುಲೇಷನ್. ನಿರ್ದೇಶಕರು ಒಂದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾಟೋಗ್ರಫಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಎಡಿಟಿಂಗ್ ಆಗಿರಲಿ, ಎಲ್ಲವೂ ಅವರವರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಮೈನ್ ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾದು ಅಂತ ಹೇಳಿದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಅವರ ಪರ್ಫಾರ್ಮೆನ್ಸ್ ಭಾಳ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ನಾನು ಕೂಡ ಸಿನಿಮಾ ಉದ್ದಕ್ಕೂ ನೋಡಿದಾಗ ನನ್ನನ್ನು ನಾನು ನೋಡಿಲ್ಲ, ದೇಶಪಾಂಡೆ ಸರ್ ಅವ್ರನ್ನ ನೋಡಿದೆ. ಅವರು ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ ಆರ್ಟಿಸ್ಟ್, ರಾಜೇಶ್ ನಟರಂಗ್ ಸರ್ ಆಗಿರಲಿ, ರಾಘು ರಮಣಕೊಪ್ಪ, ಮಾನಸಿ ಸುದ್ದಿ, ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕಾವ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಇದೆ. ಒಂದು ಹಳ್ಳಿಯ ರೂಟೆಡ್ ಕತೆ, ನಮ್ಮ ಮಣ್ಣಿನ ಕತೆ. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ ಸಪೋರ್ಟ್ ಮಾಡಿ. ಖುಷಿ ಇದೆ ಅದು ಯಾವುದು ಹಂಗಲ್ಲ. ಸ್ಪೆಷಲಿ ಈ ಚಿತ್ರದಲ್ಲಿ ಸ್ವಲ್ಪ ಮಾಸ್ ಪಾತ್ರ ಮಾಡಿದ್ದೀನಿ. ಹಾಗಾಗಿ ಕ್ಯೂರಿಯಸ್ ಇಂದ ಕಾಯ್ತಾ ಇದ್ದೀನಿ ಜನರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು. ಹಂಡ್ರೆಡ್ ಪರ್ಸೆಂಟ್ ಕರಾವಳಿ ಭಾಗದಲ್ಲಿ ಆಗಿರೋದ್ರಿಂದ ಮಂಡ್ಯ ಭಾಷೆ ಶೈಲಿ ಸ್ವಲ್ಪ ಕಷ್ಟ. ಬಟ್ ಜನರಿಗೆ ಇಷ್ಟ ಆಗ್ತದೆ ಮಾತಾಡಿರೋ ಮಾತು ನೋಡಿ. ಅದಕ್ಕೆ ಡೈರೆಕ್ಟ್ರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತು ಎಲ್ಲ ಆ್ಯಕ್ಟರ್ಸಿಗೆ ಕ್ರೆಡಿಟ್ ಕೊಡ್ತಾರೆ. ಬಿಕಾಸ್ ನನಗೆ ಹೇಳ್ಕೊಟ್ಟಾರೆ ಅವರು. ಇಲ್ಲ, ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಅವರು ಅಂತ ಒಂದು ಒಳ್ಳೆ ಮನಸ್ಸಿದೆ. ನಾನೆಲ್ಲಾದ್ರೂ ದೂರ ಇದ್ರೂ ಬಂದು ಮುಂದೆ ನಿಂತ್ಕೊ ಅಂತೆಲ್ಲ ಹೇಳ್ತಾರೆ. ಅದು ಅವರ ದೊಡ್ಡ ಮನಸ್ಸು ಅಂತ ಹೇಳ್ಬೋದು. ಅಂದರೆ ಅವರ ಮಗ ಅಷ್ಟು ದೊಡ್ಡ ಸ್ಟಾರ್ ಆದರೂ ಕೂಡ ಮಿಕ್ಕಿರೋ ಕಲಾವಿದರು ಕೂಡ ಬೆಳಿಬೇಕನ್ನೋ ಅಂತ ಅವ್ರ ದೊಡ್ಡ ಮನಸ್ಸಿದೆಯಲ್ಲ, ಅದು ನಿಜವಾಗ್ಲೂ ಇನ್ಸ್ಪೈರಿಂಗ್. ಹಾಗೆ ಇಲ್ಲ, ಅದೀಗ ಜನರು ನೋಡಿ ಹೇಳಬೇಕು. ಬಟ್ ದೆನ್ ಅದೇ ಮಣ್ಣಿನ ಕತೆ, ನಮ್ಮ ಹಳ್ಳಿಯ ಕತೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.